ನಮಸ್ಕಾರ ಎಲ್ಲ ಪ್ರೀತಿಯ ಪುಟಾಣಿ ಮಕ್ಕಳಿಗೆ. ನಾನು ಮಂಜುನಾಥ್ ಕೆ ಯು, ನಿರ್ದೇಶಕರು ಉಜ್ವಲ ಅಕಾಡೆಮಿ, ವಿಜಯನಗರ, ಬೆಂಗಳೂರು. ತಮ್ಮೆಲ್ಲರಿಗೂ ಕೂಡ ನಮ್ಮ JGM ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಪುಟಾಣಿ ಮಕ್ಕಳೇ, ನವೋದಯ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಸರಣಿಯ ವಿಡಿಯೋ 2ಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. 2020ರಲ್ಲಿ ನಡೆದಂಥ ನವೋದಯ ಪರೀಕ್ಷೆಯ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಹಿಂದಿನ ವಿಡಿಯೋದಲ್ಲಿ ನಾವು ಆ 2020ನೇ ಸಾಲಿನ ಭಾಗ 1 ಮತ್ತು ಭಾಗ 2ರ 8 ಪ್ರಶ್ನೆಗಳನ್ನು ಬಿಡಿಸಿದ್ವಿ. ಈ ವಿಡಿಯೋದಲ್ಲಿ ನಾವು ಮುಂದುವರೆದ ಭಾಗದ ಪ್ರಶ್ನೆಗಳನ್ನು ಬಿಡಿಸುವಂಥದ್ದಕ್ಕೆ ಹೋಗೋಣ. ಮತ್ತೊಮ್ಮೆ ಬಹುಶಃ ತಮಗೆಲ್ಲರಿಗೂ ಕೂಡ ನೆನ್ನೆ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ಭಾಗ 3ರಲ್ಲಿ ಏನಿರುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಮಕ್ಕಳ ನೋಡಿ, ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಏನಪ್ಪ ಅದು ಅಂತಂದರೆ ಆಯಿತಾ, ಡೈರೆಕ್ಷನ್ಸ್ ಇನ್ ಕ್ವಶನ್ ಅಂತ ಇದೆ. ಸೊ ಪ್ರಶ್ನೆ 9ರಿಂದ ರೈಟ್ 12ವರೆಗೆ ಅಂದರೆ 9, 10, 11, 12 ಈ 4 ಪ್ರಶ್ನೆಗಳು ಹೇಗಿರ್ತವೆ ಅಂತ ನಾವು ಹೇಳ್ತಾ ಇದ್ದಾರೆ. ದೇರ್ ಈಸ್ ಎ ಕ್ವಶನ್ figure on the left side, a part of which is missing. Observe the answer A, B, C, D on the right side and find out the answer figure which, without changing the direction, fits in the missing part of the question figure in order to complete the pattern in the question. ಅರ್ಥ ಏನಿಲ್ಲ ಮಕ್ಕಳೇ, ಒಂದು ಇಲ್ಲಿ ಆಯಿತಾ, ಅವ್ರು ಭಾಳ ಕ್ಲಿಯರಾಗಿ ಹೇಳಿದ್ರಪ್ಪ ಅಂತಂದರೆ ಎಡಭಾಗದಲ್ಲಿ ರೈಟ್ ಒಂದು ಚಿತ್ರ ಇರುತ್ತೆ. ಎಡಭಾಗದಲ್ಲಿ ಒಂದು ಚಿತ್ರ ಇರುತ್ತೆ, ಅದರಲ್ಲಿ ಒಂದು ಪಾರ್ಟು ಮಿಸ್ ಆಗಿರುತ್ತೆ. ಆ ಮಿಸ್ ಆಗಿರುವಂಥ ಪಾರ್ಟು ಈ ಬಲಭಾಗದಲ್ಲಿ 4 ಚಿತ್ರಗಳಿರ್ತವೆ. ಆ 4ರಲ್ಲಿ ಯಾವುದನ್ನು ಇದಕ್ಕೆ ತಂದು ಹಾಕಿದರೆ ಮ್ಯಾಚ್ ಆಗುತ್ತೆ ಅನ್ನೋವಂಥದ್ದು ನೋಡಿ ಉತ್ತರ ಮಾಡ್ಬೇಕಾಯ್ತಾ, ಅದಕ್ಕೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ತಾವು ಏನು ಸಾರ್ ಇಷ್ಟು ಲೆಂತಿ ಇದೆ ಕ್ವಶನ್ ಎದುರ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಈಗ ಪ್ರಶ್ನೆಗೆ ಹೋಗೋಣ ರೈಟ್. ಸೊ ಪ್ರಶ್ನೆ ಸಂಖ್ಯೆ 9. ಪ್ರಶ್ನೆ ಸಂಖ್ಯೆ 9ಲ್ಲಿ ನೋಡಿ ಸ್ನೇಹಿತರೆ, ಅವ್ರು ಹೇಳಿದಾಗೆ ಇದು ಎಡಗಡೆ ಭಾಗದಲ್ಲಿ ಏನಿದೆ, ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಒಂದು ಭಾಗ ಮಿಸ್ ಆಗಿದೆ. ಯಾವ ಭಾಗ? ಈ ಭಾಗ ಮಿಸ್ ಆಗಿದೆ. ಈ ಭಾಗ ಮಿಸ್ ಆಗಿರುವಂಥ ಭಾಗಕ್ಕೆ ಈ 4ರಲ್ಲಿ ಯಾವ ಭಾಗವನ್ನು ತಂದು ಇಲ್ಲಿ ಹಾಕಿದ್ರೆ ಇದು ಪರಿಪೂರ್ಣ ಆಗುತ್ತೆ ಅನ್ನುವಂಥದ್ದನ್ನು ತಾವು ನೋಡಬೇಕಾಗುತ್ತೆ. ಪರಿಪೂರ್ಣ ಆಗುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಎಸ್, ನಮಗೆ ಫಾರ್ಗೆಟ್ ಅಬೌಟ್ ಅದೇನಾಗಿದೆ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ನೋಡಿ ಈಗೇನಾಗಿದೆ ಅನ್ನುವಂಥದ್ದು ನೋಡ್ತಾ ಹೋಗೋದಾದರೆ, ಸೊ ತಾವು ಇಲ್ಲಿದೆಯಲ್ಲ ನೋಡಿ, ಈಗ ಈ ಲೈನ್ ಏನಾಗಿದೆ, ಈಗ ಎಕ್ಸ್ಟೆಂಡ್ ಆಗಿದೆ. ಇದು ಇಲ್ಲಿಯವರೆಗೆ ಎಕ್ಸ್ಟೆಂಡ್ ಆಗಿದೆ ಅಂದರೆ ನೀವು ಸಹ ಇದನ್ನು ಇಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸರ್ ಎಕ್ಸ್ಟೆಂಡ್ ಮಾಡಿದರೆ ನನಗೆ ಮುಗಿಯುತ್ತೆ. ಎಕ್ಸ್ಟೆಂಡ್ ಮಾಡಿದ ನಂತರ ಆರೋ ಮಾರ್ಕ್ ಏನಾಗಿದೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಒಂದು ಎರಡನೇದು ನೋಡಿ, ಇಲ್ಲಿ ಈ ಒಂದು ಡಯಾಗ್ನಲ್ ಆಗುತ್ತೆ, ಇದೊಂದು ಲೈನ್ ಹಾಕೋಣ ಅಲ್ಲಿಗೆ. ಸೊ ಇದು ಪರಿಪೂರ್ಣ ಆಗುತ್ತೆ. ಬಟ್ ಆದರೆ ಆರೋ ಮಾರ್ಕ್ ಬಗ್ಗೆ ಒಂಚೂರು ಯೋಚನೆ ಮಾಡಬೇಕಾಗತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ ಸರ್ ಅಂದರೆ, ಆರೋ ಮಾರ್ಕ್ ನೋಡಿ ಇಲ್ಲಿಂದ ಆಚೆ ಹೋಗ್ತಾ ಇದೆ. ಇದನ್ನು ನಾವು ಇದೊಂದು ಸ್ಕ್ವೇರ್ ಅಂತ ಅಂದ್ಕೊಂಡ್ರೆ ರೈಟ್. ಸೊ ಇದು ಮಧ್ಯ ಬಿಂದು ಅಂತ ಆದಾಗ ಈ ಆರೋ ಮಾರ್ಕ್ ಹಿಂಗೆ ಬರುತ್ತೆ, ಇಲ್ಲಿ ಆರೋ ಮಾರ್ಕ್ ಹೀಗೆ ಬರುತ್ತೆ, ಇಲ್ಲಿ ಆರೋ ಮಾರ್ಕ್ ಹೀಗೆ ಬರುತ್ತೆ, ಇಲ್ಲಿ ಆರೋ ಮಾರ್ಕ್ ಹೀಗೆ ಬರುತ್ತೆ ರೈಟ್. ಸೊ ಹಾಗಾದರೆ ಈ ಏನಿದೆಯಲ್ವಾ, ಇದೇ ಥರ ಆಪ್ಷನಲ್ಲಿ ಯಾವುದಿದೆ ಅನ್ನುವಂಥದ್ದು ನೋಡೋಣ. ಆಪ್ಷನಲ್ಲಿ ಯಾವುದಿದೆ ಅನ್ನುವಂಥದ್ದು ನೋಡಿದ್ರೆ ನೋಡಿ, ಹೇಗೆ ಬಂದರೆ ಇದು ಕರೆಕ್ಟಾಗಿದೆ, ನೋ ಪ್ರಾಬ್ಲಮ್. ನೋಡಿ ಇದು ಕರೆಕ್ಟಾಗಿದೆ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಬಂದಾಗ ಇದು ಹೀಗಿದೆ, ಕರೆಕ್ಟಾಗಿದೆ, ನೋ ಪ್ರಾಬ್ಲಮ್. ಬಟ್ ಆ್ಯಕ್ಚುಲಿ ಹೀಗೆ ಹೋಗ್ಬೇಕಾಗಿತ್ತು, ಬಟ್ ಇದು ಉಲ್ಟಾ ಆಗಿದೆ, ಹಿಂಗೆ ಬಂದಿದೆ. ಹಂಗಾಗಿ ಎ ಆನ್ಸರ್ ಅಲ್ಲ. ಹಾಗಾದರೆ ಸರ್ ಬಿ ಆಗ್ಬೋದಾ? ನೋಡಿ ಇದೇನಿದೆಯೋ ಅದೇ ಥರನೇ ಇದೆ. ಬಿ ಇಲ್ಲಿವರೆಗೆ ಹೋಗಿದೆ, ಇಲ್ಲಿವರೆಗೆ ಹೋಗಿದೆ, ಇಲ್ಲಿವರೆಗೆ ಹೋಗಿದೆ, ಇಲ್ಲಿವರೆಗೆ ಹೋಗಿದೆ. ಹಾಗಾಗಿ 4 ಕಡೆಯಿಂದ ಹೊರಗಡೆ ಹೋಗಿರೋದ್ರಿಂದ ಸೊ ನನಗೆ ಬಿ ಸರಿಯಾದ ಉತ್ತರ ಆಗುತ್ತೆ. ಸರ್ ಸಿ ಯಾಕೆ ಆಗಲ್ಲ ಸರ್? ನೋಡಿ ಸಿನಲ್ಲೂ ಅಷ್ಟೇ. ಈಗ ಅಂದಾಗ ಇದನ್ನ ಕೇಂದ್ರ, ಇದೊಂದು ಬಿಂದು ಅಂತ ಅನ್ಕೊಂಡಾಗ ಈ ಬಿಂದುವಿನಿಂದ ಗೆರೆ ಹೋಗಿದೆ, ಆರೋ ಮಾರ್ಕ್ ಹೀಗಿದೆ ಫೈನ್. ಬಟ್ ಇಲ್ಲಿ ನೋಡಿ, ನನಗೆ ಒರಿಜಿನಲ್ ಅಲ್ಲಿ ಹೀಗಿರಬೇಕು, ಬಟ್ ಇಲ್ಲಿ ಏನಾಗಿದೆ, ಹೀಗಾಗಿದೆ. ಸೊ ಇದಾಗಲ್ಲ. ಸೇಮ್ ಕೇಸ್ ಇಲ್ಲೂ ಅಷ್ಟೇ. ನೋಡಿ ಇದು ಹೀಗಿರಬೇಕಿತ್ತು, ಇಲ್ಲ, ಹಾಗಾಗಿ ಇದು ಆಗಲ್ಲ. ಸೊ ಈ ಪ್ರಶ್ನೆಗೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರುತ್ತೆ ಸ್ನೇಹಿತರೆ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿರುತ್ತೆ.
ಆಯ್ತಾ? ಸೊ ನಾವು ಮುಂದಕ್ಕೆ ನೋಡೋದಾದ್ರೆ 10ನೇ ಪ್ರಶ್ನೆಗೆ ನೋಡೋಣ. ಮಕ್ಕಳ 10ನೇ ಪ್ರಶ್ನೆಗೂ ಸೇಮ್. ಇದೇನಿದೆ ಇದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ ಇದನ್ನ ನಮಗೆ ಇದು ಸ್ಕ್ವೇರ್ ಅಂತ ತಗೊಂಡ್ರೆ ಈ ಸ್ಕ್ವೇರ್ ಒಳಗಡೆ ಆಯ್ತಾ, ಈಗ ನಾವು ಗೆರೆ ಹಾಕೊಂಡಾಗ ಇದು ಆಕ್ಚುಲಿ ಒಂದು ವಜ್ರಾಕೃತಿ ಆಗುತ್ತೆ, ರಾಂಬಸ್ ಆಗುತ್ತೆ. ನಾವು ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನೋಡಿ ಇಲ್ಲೇನಿದೆ ಅದನ್ನ ಪರಿಪೂರ್ಣ ಮಾಡ್ಬೇಕಾಗುತ್ತೆ. ಹಿಂಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ, ಹಿಂಗೆ ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದೇ ಥರ ಮಾಡಬೇಕು ಅಂತ ನೋಡಿ 4 ಸೆಮಿ ಸರ್ಕಲ್ ಬರ್ತವೆ, ರೈಟ್? ಸೊ ಹೀಗೆ ಹಾಕ್ಕೊಂಡ್ವಿ. ಆಮೇಲೆ 4 ಡಾಟ್ ಬರ್ತವೆ, ಇಲ್ಲೊಂದು ಡಾಟ್, ಇಲ್ಲೊಂದು ಡಾಟ್, ಇಲ್ಲೊಂದು ಡಾಟ್, ಇಲ್ಲೊಂದು ಡಾಟ್. ಇದೇನಿದೆಯಲ್ಲ ಇದೇ ಥರ ಯಾವುದಿದೆ ಅಂತ ನೋಡ್ಬೇಕಾಗುತ್ತೆ. ಇದಂತೂ ಆಪೋಸಿಟ್ ಆಗುತ್ತೆ, ರೈಟ್? ಸೊ ಇದು ಬರೋದಿಲ್ಲ, ಆಯ್ತಾ? ಎ ರಾಂಗ್ ಆಗುತ್ತೆ, ಎ ರಾಂಗ್ ಆಗುತ್ತೆ. ಸರ್ ಬಿಗೆ ಬರೋಣ ಸರ್. ಬಿ ನೋಡಿ ಆಕ್ಚುಲಿ ಇಲ್ಲಿ ಡಾಟ್ಸು ಮೇಲಕ್ಕಿದೆ, ಈ ಕಡೆ ಸೈಡ್ಗಿದೆ, ಬಟ್ ಇಲ್ಲೇನಾಗಿದೆ ಕೆಳಕ್ಕಿದೆ, ಉಲ್ಟಾ ಇದೆ. ಸೊ ಬಿ ಕೂಡ ಬರೋದಿಲ್ಲ. ಸರ್ ಸಿ ನಲ್ಲಿ ಬಂದಾಗ ನೋಡಿ ಈ ಪೋರ್ಷನ್ ಅಲ್ವಾ ಇದೇ ಥರ ಇದೆ, ಇದು ಇದು ಕರೆಕ್ಟಾಗಿ ಗೆರೆ ಹಾಕಿದರೆ ತೊಂದರೆ ಇಲ್ಲ. ಹೀಗೆ ಅಥವಾ ವೇವ್ಸ್ ಏನಿದೆಯಲ್ವ, ವೇವ್ ಶೇಪ್ ಇದೆಯಲ್ವಾ, ಇದು ಬಂದಿದೆ, ಡಾಟ್ ಇದೆ, ಎಲ್ಲವೂ ಕರೆಕ್ಟ್ ಇದೆ. ಹಾಗಾದ್ರೆ ಸರಿ ಅಲ್ವಾ ಸರ್? ಬಟ್ ಆದರೆ ನಲ್ಲಿ ಏನಾಗಿದೆ ಅಂತಂದರೆ ಇಲ್ಲ ಒಂದು ಆ್ಯಂಗಲ್ ಸಿಂಬಲ್ ಹಾಕಿದೀವಲ್ವಾ, ಇದಿಲ್ಲ ಹಾಕಿದ್ವಿ, ಬಟ್ ಇವ್ರೇನು ಹಾಕಿದ್ರೆ ಇಲ್ಲಿ ಮೇಲೆ ಹಾಕಿದ್ರೆ ಅವಾಗ ಇಲ್ಲಿ ಬರುತ್ತೆ, ನಮ್ಗೆ ಇಲ್ಲಿಲ್ಲ. ಸೊ ಹಾಗಾಗಿ ಸಿ ಕೂಡ ಅಲ್ಲ. ಇನ್ನು ಎ ಅಲ್ಲ, ಬಿ ಅಲ್ಲ, ಸಿ ಅಲ್ಲ ಅಂದರೆ ಇನ್ನು ನಮ್ಮ ಹೇಳ್ತಾರೆ ಹಳ್ಳಿ ಕಡೆ ಗಾದೆ, ಆಳೂರಿಗೆ ಉಳ್ದನೇ ಗೌಡ ಅಂತೇಳಿ, ರೈಟ್ಸ್? ಹಾಗಾಗಿ ಇನ್ನು ಡಿನೇ ಉತ್ತರ ಆಗಿರುತ್ತೆ ಮಕ್ಕಳ, ರೈಟ್ಸ್? ಹಾಗಾಗಿ ಇಲ್ಲೂ ಅಷ್ಟೇ ತಾವು ನೆನಪಲ್ಲಿ ಇಟ್ಕೋಬೇಕು. ಸೊ ನಿಮ್ಮ ಎಕ್ಸಾಮಲ್ಲಿ OMR ಶೀಟಲ್ಲಿ ಈಗಿರುತ್ತೆ, ಅದು ಎ ಬಿ ಸಿ ಡಿ ಅಥವಾ 1 2 3 4 ಅಂತ ಇರುತ್ತೆ. ಎಕ್ಸಾಮಿಂದ ಎಕ್ಸಾಮ್ ಬದಲಾಗ್ತಾ ಹೋಗುತ್ತೆ. ಅವಾಗ ನಾ ಏನು ಮಾಡ್ಬೇಕಾಗುತ್ತೆ, ಡಿಗೆ ಶೇಡ್ ಮಾಡ್ಬೇಕಾಗತ್ತೆ. ಹಿಂಗೆ ಕರೆಕ್ಟಾಗಿ ಪೆನ್ಸಿಲು ಅಥವಾ ಪೆನ್ನಲ್ಲಿ ಎಳೆದ್ರೆ ಪೆನ್ನು, ಪೆನ್ಸಿಲಲ್ಲಿ ಎಳೆದ್ರೆ ಪೆನ್ಸಿಲ್ಲು, ನೀಟಾಗಿ ಆ ಸರ್ಕಲ್ ಒಳಗಡೆನೇ ಶೇಡ್ ಮಾಡ್ಬೇಕಾಗುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ ನೀವು ಮಕ್ಕಳು ಅಂತಂದರೆ ಆನ್ಸರ್ ಮಾಡ್ಬೇಕಾದಾಗ ಹಿಂಗೆ ಶೇಡ್ ಮಾಡಿದೆ, ಆಯಿತಾ, ಸುಮ್ಮನೆ ಹಿಂಗೆ ರೈಟ್ ಹಾಕಿದರೆ ಅದು ತಪ್ಪಾಗುತ್ತೆ. ನೀವು ಕಡ್ಡಾಯವಾಗಿ ತಿದ್ದಲೇಬೇಕು, ಅದನ್ನು ಶೇಡ್ ಮಾಡಲೇಬೇಕಾಗುತ್ತೆ. ಸರ್ ಇದನ್ನು ಬಿಟ್ಟು ನೋಡಿ, ಸೊ ಹೀಗಿತ್ತು ಅಂತ ಅಂದ್ಕೊಂಡ್ರೆ ಎ ಬಿ ಸಿ ಮತ್ತು ಡಿ, ಈಗ ಡಿ ಸಾರಿ ರೈಟ್ ಆನ್ಸರ್ ಅಂತ ಹಾಕಿದ್ರು ಕೂಡ ಅದು ಆಯಿತಾ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ, ತಪ್ಪಾಗುತ್ತೆ. ಈಗ ಮಾಡಿದರೆ ಮಾತ್ರ ಅದನ್ನು ಈ ಥರ ಶೇಡ್ ಮಾಡಿದರೆ ಮಾತ್ರ ಕನ್ಸಿಡರ್ ಮಾಡುತ್ತೆ, ಇಲ್ಲ ಅಂದರೆ ಹೀಗೆ ಮಾಡಿದರೆ ಯಾವುದೇ ಕಾರಣಕ್ಕೂ ಅದನ್ನು ಸರಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ನೀವು ಪರೀಕ್ಷೆ ಬರೀಬೇಕಾದಾಗ ಇದು ತಿದ್ದೋದನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ, ರೈಟ್? ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಪ್ರಶ್ನೆ ಸಂಖ್ಯೆ 11. ಮಕ್ಕಳ ಇಲ್ಲಿ ಅಷ್ಟೇ ಏನಾಗಿದೆ ಸರ್, ಇದ್ ರೀತಿ ಆಯಿತಾ ಶೇಪ್ ಔಟ್ ಆಗಿದೆ. ಸೊ ನನಗೆ ಹೇಳೋದಾದರೆ ನೋಡಿ, ಇದನ್ನ ಒಂದನ್ನ ನಾವು ಚೆಕ್ ಮಾಡ್ಕೋತೀನಿ ಅನ್ನೋದಾದರೆ ನೋಡಿ, ಈ ಕಡೆ ಇದೊಂದು ಅರ್ಧ ಚಂದ್ರ ಆಯಿತಾ, ಇದೊಂದು ಅರ್ಧ ಚಂದ್ರ ಅಥವಾ ನಾವು ಸೆಮಿ ಸರ್ಕಲ್ ಅಂತೀವಿ, ಕರೆಕ್ಟ್ ಅಲ್ವಾ? ಇದೊಂದು ಸೆಮಿ ಸರ್ಕಲ್, ಇದೊಂದು ಸೆಮಿ ಸರ್ಕಲ್, ರೈಟ್? ಸೊ ಆಬ್ವಿಯಸ್ಲಿ ಇಲ್ಲೂ ನೋಡಿ ಅಷ್ಟೇ, ಇಲ್ಲೊಂದು ಸೆಮಿ ಸರ್ಕಲ್, ಇಲ್ಲೊಂದು ಸೆಮಿ ಸರ್ಕಲ್, ರೈಟ್? ಇಲ್ಲೊಂದು ಸೆಮಿ ಸರ್ಕಲ್, ಇಲ್ಲೊಂದು ಸೆಮಿ ಸರ್ಕಲ್. ಆಬ್ವಿಯಸ್ಲಿ ಬರಬೇಕಾದ್ರೆ ನಮ್ಗೆ ಏನಾಗುತ್ತೆ ನೋಡಿ, ಈ ಕಡೆಗೆ ಈ ಸೆಮಿ ಸರ್ಕಲ್ನ ಈ ಕಡೆಗೊಂದು ಒಂದು ಸೆಮಿ ಸರ್ಕಲ್ ಹಾಕಿದ್ರೆ ಅದೇನಾಗಬೇಕು, ಫುಲ್ ಸರ್ಕಲ್ ಆಗಬೇಕು. ಆಮೇಲೆ ಹಿಂಗೊಂದು ಸೆಮಿ ಸರ್ಕಲ್ ಆಗಬೇಕು, ಆಯಿತಾ? ಉಳಿದಂತೆ 2 ಸೆಮಿ ಸರ್ಕಲ್ಲು ಏನಿದೆ ಇಲ್ಲಿ ಬ್ಲ್ಯಾಕ್ ಸ್ಪೇಸಿಂದ ಬ್ಲ್ಯಾಕ್ ಸ್ಪೇಸ್ ಬರಬೇಕು. ನಾನು ನೋಡ್ತಾ ಹೋಗೋದಾದರೆ ನೋಡಿ, ಇದು ಇಲ್ಲಿ ಯಾವುದೇ ಡಾಟ್ಗಳಿಲ್ಲ, ಇಲ್ಲಿ ಡಾಟ್ ಇದೆ, ನನಗೆ ಇದರ ಅವಶ್ಯಕತೆ ಇಲ್ಲ, ಕಿತ್ತಾಚೆಗೆ ಹಾಕೋಣ, ರೈಟ್? ಸೊ ನೆಕ್ಸ್ಟ್ ಮುಂದಕ್ಕೆ ನೋಡೋದಾದರೆ ಸೊ ಇಲ್ಲಿ ಈ ರೀತಿ ಇದೆ, ರೈಟ್? ಇದರ ಅವಶ್ಯಕತೆ ಇಲ್ಲ, ಯಾಕಂದರೆ ಈ ಸ್ಟೈಲಲ್ಲಿ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ. ಸರ್ ಇದು ನನಗೆ ಬೇಕಾಗಿರುವಂಥದ್ದು ನೋಡಿ ಮಕ್ಕಳ, ಈ ರೀತಿ ಶೇಪ್ ಬೇಕು ನನಗೀಗ. ಯಾವ ರೀತಿ ಶೇಪು? ಹೀಗಿರೋವಂಥದ್ದು ಆಗಬೇಕು. 2 ಸೆಮಿ ಸರ್ಕಲ್ ಆಪೋಸಿಟ್ ಆಗಿರಬೇಕು, ಬಟ್ 2 ಸೆಮಿ ಸರ್ಕಲ್ ಸೇರ್ಕೊಂಡು ಒಂದು ಸಿಂಗಲ್ ಸರ್ಕಲ್ ಮಾಡೋ ರೀತಿನಲ್ಲಿದೆ. ಹಾಗಾಗಿ ಇದು ಆನ್ಸರ್ ಅಲ್ಲ. ಎ ಹೋಯ್ತು, ಬಿ ಹೋಯ್ತು, ಸಿ ಹೋಯ್ತು, ಉಳಿದೇನಪ್ಪ ಡಿ ಮಾತ್ರ. ಆ ಡಿನ ತಂದಿಲ್ಗೆ ಹಾಕಿದರೆ ಇದು ಪರಿಪೂರ್ಣ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಡಿ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ ಮಕ್ಕಳ, ರೈಟ್? ಸೊ ಇದಾದ ನಂತರ ಈಗ ನಾವು 12ನೇ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ ಸೇಮ್ ಇಲ್ಲೇ ಇರುತ್ತೆ, ನೋಡಬೇಕು, ಭಾಳ ಈಸಿ ಇರ್ತವೆ. ಹೌದು ಮಕ್ಕಳ, ನಿಮ್ಗೆ ಅನಿಸುತ್ತೆ ನಮ್ಮ ಏಜಿಗೆ ನಮ್ಗೆ ಅದು ಈಸಿ ಅನಿಸುತ್ತೆ, ಬಟ್ ನಿಮ್ಗೆ ಅದು ಕಷ್ಟ ಅಂತ ಆಗ್ಬೋದು.
ಯಾಕೆಂದರೆ ನಿಮ್ಮ ಏಜು ಕೂಡ ಫ್ಯಾಕ್ಟರ್ ಆಗುತ್ತೆ. ಈ ನಿಮ್ಮ ಏಜಲ್ಲಿ ಅದನ್ನ ಆ ಎಕ್ಸಾಮ್ ಟೆನ್ಷನಲ್ಲಿ, ಆ ಒತ್ತಡದಲ್ಲಿ ನಿಮಗೆ ಅದು ಈಸಿ ಅಂತ ಅನಿಸದೇ ಇರ್ಬೋದು. ಬಟ್ ಆದರೆ ನೀವು ಇವತ್ತಿಂದ ಈ ಥರದ ಪ್ರಶ್ನೆಗಳನ್ನು ಬಿಡಿಸಿ ಬಿಡಿಸಿ ಅಭ್ಯಾಸ ಮಾಡ್ತಾ ಹೋಗಿದ್ರೆ, ಆಯಿತಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದರೆ ನೀವೇನು ಅಭ್ಯಾಸ ಮಾಡ್ತಾ ಹೋಗ್ತೀರಾ ಆವಾಗ ನಿಮಗೆ ಎಕ್ಸಾಮಲ್ಲಿ ಅದು ಈಸಿ ಅಂತ ಆಗುತ್ತೆ. ನೀವು ಅಭ್ಯಾಸನೇ ಮಾಡದೆ ಹೋದರೆ, ಅಥವಾ ಯುದ್ಧಕಾಲೇನ ಶಸ್ತ್ರಾಭ್ಯಾಸ ಅಂತೇಳಿ 4 ದಿನನೋ 5 ದಿನನೋ ಎಕ್ಸಾಮ್ ಇದೆ ಅಂತೇಳಿ ಆ ಟೈಮಲ್ಲಿ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ಗೆ ಹೋದ್ರೆ ನೆನಪಲ್ಲಿರೋದಿಲ್ಲ. ಹಾಗಾಗಿ ಇನ್ನೂ ಕೂಡ ಆಯಿತಾ 55 ದಿನ ಟೈಮ್ ಇದೆ. ಸೊ ನಿಮಗೆ ಎಕ್ಸಾಮ್ಗೆ ಅದಿನ್ನೂ ಟೆಂಟೇಟಿವ್ ಟೈಮ್ ಟೇಬಲ್ ಮೇ ಬಿ ಜನವರಿಲಿ ನಡೀಬೋದು, ಅಥವಾ ಇನ್ನೊಂದು ವಾರ 2 ವಾರ ಮುಂದಕ್ಕೆ ಹೋಗ್ಬೋದು. ಹೋದ್ರೆ ಒಳ್ಳೆಯದು. ಬಟ್ ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಸೊ ಯಾವುದೇ ವ್ಯಕ್ತಿ ಆಗಿ ತಾವು ನೆನಪಲ್ಲಿಟ್ಕೊಂಡಿರ್ಬೇಕು ಮಕ್ಕಳ, ಅಭ್ಯಾಸ ಮಾಡಿದಂಥ ವ್ಯಕ್ತಿ ಸೋತದ್ದು ಇತಿಹಾಸದಲ್ಲೇ ಇಲ್ಲ. ಸರ್ ಹಾಗಾದರೆ ಅಭ್ಯಾಸ ಮಾಡಿದ್ರೆ ಸೋತಿಲ್ವಾ ಅಂತ ನಾನು ಹೇಳ್ತಾ ಇರುವಂಥದ್ದೇನು ಗೊತ್ತಾ, ನಿರಂತರವಾಗಿ ಅಭ್ಯಾಸ ಇರಬೇಕು ಮಕ್ಕಳ. ಆಯಿತಾ, ಯುದ್ಧದಲ್ಲಿ ಇಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಅಂತಂದರೆ ಇಬ್ಬರು ಅಭ್ಯಾಸ ಮಾಡುತ್ತಲ್ಲ ಮತ್ತು ಸೋಲ್ತಾನಲ್ವಾ ಅಂತಂದರೆ, ಈಗ ನಾನು ಹೇಳ್ದಂಗೆ ಒಂದು ಕಡೆ ರಾಜ ಎ, ಇನ್ನೊಬ್ಬ ರಾಜ ಬಿ, ಇಬ್ಬರು ಯುದ್ಧ ಮಾಡ್ತಾರೆ ಅಂದರೆ ಯಾರಾದರೂ ಒಬ್ಬರು ಸೋಲ್ಬೇಕು. ಸರ್ ಇಬ್ಬರು ಅಭ್ಯಾಸ ಮಾಡಿರ್ತಾರೆ, ಆದರೆ ಗೆದ್ದವನಿಗೂ ಸೋತವನಿಗೆ ಏನಾಗಿರುತ್ತೆ ಅಂತಂದರೆ, ಗೆದ್ದವನು ಸೋತವನಿಗಿಂತೂ ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡಿರ್ತಾನೆ. ಅದನ್ನು ತಾವು ನೆನಪಲ್ಲಿ ಇಟ್ಕೋಬೇಕು. ಹೆಚ್ಚು ಅಭ್ಯಾಸ ಮಾಡ್ತಾ ಹೋದರೆ ಖಂಡಿತವಲ್ಲೂ ನೀವು ಗೆಲ್ತೀರ ಮಕ್ಕಳ. ರೈಟ್, ಈ ಪ್ರಶ್ನೆಗೆ ನೋಡ್ತಾ ಹೋಗೋದಾದ್ರೆ ಸೇಮ್ ಇದೇ ಥರ ನಾವು ತಂದು ಕೂಡ್ಸೋದಾದರೆ ನೋಡಿ, ಈ ಕಡೆ ಈ ಬಿನ ಸರ್ ತಗೊಬಂದು ಇಲ್ಲಿಗೆ ಹಾಕ್ತೀನಿ ಅಂದರೆ, ಈ ಜಾಗಕ್ಕೆ ಹಾಕ್ತೀನಿ ಅಂದಾಗ ನೋಡಿ ಅವಾಗೇನಾಗುತ್ತೆ ಅಂತಂದರೆ, ಸೊ ಯು ಕ್ಯಾನ್ ಏಬಲ್ ಟು ಸಿ ಹೀಗೆ ಬರುತ್ತೆ, ಇದು ಫುಲ್ಲು ಬ್ಲ್ಯಾಕ್ ಬರುತ್ತೆ. ಬ್ಲ್ಯಾಕ್ ಬಂದರೆ ಕೆಟ್ಟೋಗುತ್ತೆ ನಮಗೆ. ಸೊ ಹಾಗಾಗಿ ಇದು ನಮ್ಗೆ ಯೂಸ್ ಆಗಲ್ಲ. ರೈಟ್, ಸೊ ಹಾಗಾದ್ರೆ ಏನಾಗಲ್ಲ ನಮಗೆ. ರೈಟ್, ಸೊ ಬಿ ಆನ್ಸರ್ ಅಲ್ಲ. ರೈಟ್ ಸರ್, ಸಿ ತಗೊಬಂದು ಹಾಕ್ತೀನಿ ಅಂತ ಅಂದ್ಕೊಂಡ್ರೆ, ಸಿ ತಗೊಬಂದು ಹಾಕ್ತೀನಿ ಅಂದರೆ ಅದನ್ನು ಈ ಬಾಕ್ಸ್ಗೆ ಹಾಕ್ತೀನಿ ಅಂತ ತಾವು ನೋಡಿ ಅಬ್ಸರ್ವ್ ಮಾಡಿ, ಹೀಗೆ ಬರುತ್ತೆ, ಹೀಗಿರುತ್ತೆ, ಈಗ ಒಂದು ಗೆರೆ ಬರುತ್ತೆ. ಈ 2 ಬಾಕ್ಸಲ್ಲಿ ಇದನ್ನು ನಾವು ಸಪ್ರೇಟ್ ಮಾಡಿಕೊಂಡ್ರೆ, ಈ ಬಾಕ್ಸಲ್ಲೂ ಎಲ್ಲಿ ಗೆರೆ ಇಲ್ಲ, ಈ ಬಾಕ್ಸಲ್ಲೂ ಗೆರೆ ಇಲ್ಲ, ಈ ಬಾಕ್ಸಲ್ಲೂ ಗೆರೆ ಇಲ್ಲ ಅಂದಮೇಲೆ ಇದಕ್ಕೆ ಯಾಕೆ ಬೇಕು? ಬರಲ್ಲ. ಯಾಕಂದರೆ ಇದು ಫಿಟ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ. ರೈಟ್, ಸೊ ಹಾಗಾದರೆ ತಾವೇನು ಮಾಡ್ಬೋದಪ್ಪ ಅಂತಂದರೆ, ಸೊ ನನಗೆ ಸಿ ಕೂಡ ಆನ್ಸರ್ ಆಗೋದಿಲ್ಲ, ಸಿ ಕೂಡ ಆನ್ಸರ್ ಆಗೋದಿಲ್ಲ. ಸರ್ ಹಾಗಾದ್ರೆ ಏನು ಮಾಡೋಣ ಸರ್, ಡಿ ತಂದು ಹಾಕ್ತೀನಿ ಅಂತ ಅಂದ್ಕೊಂಡ್ರೆ, ಡಿ ತಂದು ಹಾಕ್ತೀನಿ ಅಂತಂದರೆ ನೋಡಿ ಹೀಗಿದೆ. ರೈಟ್, ಇಲ್ಲೇನಾಗಿದೆ, ಇದು ಶೇಡ್ ಆಗಿದೆ ಬ್ಲ್ಯಾಕ್. ಆಯಿತಾ, ನಾನು ಆ ಡಿನ ತಂದಿಲ್ಲ ಹಾಕ್ತಂದರೆ ಇದು ಬ್ಲ್ಯಾಕ್ ಆಗಿದೆ, ಈ ಕಡೆ ಇದೆಯಪ್ಪ ಎಮ್ ಟಿ ಇದೆ. ಬಟ್ ಈ 3 ಭಾಗದಲ್ಲಿ ಏನಾಗಿದೆ, ನಾನು ಹಿಂಗೆ ಮಧ್ಯದಲ್ಲಿ ಹೇಳಿದ್ರೆ ಇದು ಎಮ್ ಟಿ ಇದೆ, ಬಟ್ ಇದು ಬ್ಲ್ಯಾಕ್ ಶೇಡ್ ಆಗಿದೆ. ಸೊ ಅಂದರೆ ಅದಕ್ಕೆ ಅಪೋಸಿಟ್ ಆಗಿರೋದೆ. ಸೊ ಆ ಕಾರಣಕ್ಕೋಸ್ಕರ ತಾವು ನೆನಪಲ್ಲಿ ಇಟ್ಕೋಬೇಕು ಮಕ್ಕಳ. ರೈಟ್, ಸೊ ಈವನ್ ಡಿ ಸಹ ಸರಿಯಲ್ಲ. ಸರ್ ಬಿ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಮತ್ತು ಉಳಿದಿದ್ದೆ ಯಾವುದು? ಎ ತಂದು ಹಾಕಿದರೆ ಎಕ್ಸಾಕ್ಟ್ಲಿ ಫಿಟ್ ಆಗುತ್ತೆ ನೋಡಿ. ಇದನ್ನು ತಂದು ಹಾಕಿದರೆ ಈಗ ತಗೊಳುತ್ತೆ, ಹೀಗೆ ಸಾರಿ ರೈಟ್, ಈಗ ತಗೊಳುತ್ತೆ, ಇದೆಲ್ಲ ಶೇಡ್ ಆಗುತ್ತೆ. ಹಿಂಗೆ ಮಧ್ಯದಲ್ಲಿ ಇಲ್ಲಿಂದ ಒಂದು ಗೆರೆ ಬಂದಿದೆ, ಸೊ ಇದು ಖಾಲಿ ಬಿಟ್ಟಿರುತ್ತೆ. ಸೊ ನೋಡಿ, ರೈಟ್, ಸೊ ಇದು ಸೇಮ್ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಎ ಆಗಿರುತ್ತೆ ಮಕ್ಕಳ. 3ನೇ ಭಾಗ ಮುಗೀತು. ಈಗ 4ನೇ ಭಾಗಕ್ಕೆ ನಾವು ಹೋಗೋಣ. ರೈಟ್, ಸೊ ತಾವೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ನಮ್ಮ JJM ಅಕಾಡೆಮಿ ಏನಿದೆ, JJM ಅಕಾಡೆಮಿಯಲ್ಲಿ ನವೋದಯ ವಿದ್ಯಾರ್ಥಿಗಳು ಏನಿದೆ, ನವೋದಯ ಪರೀಕ್ಷೆಗೆ ತಯಾರಾಗ್ತಿರುವಂಥ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಟಾರ್ಗೆಟ್ ನವೋದಯ ಅಂತೇಳಿ ಒಂದು 60 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆ ಆನ್ಲೈನ್ ಮೂಲಕ ಕ್ಲಾಸ್ಗಳು ಸಿಗ್ತಾ ಹೋಗುತ್ತೆ. ಯಾರಿಗೆಲ್ಲ ಆಸಕ್ತಿ ಇದೆ, ನಾನು ಹೆಚ್ಚು ಕಲಿಬೇಕು ಅಂತ ಇದೆ, ಅವರು ಆಯಿತಾ, ಆಸಕ್ತಿ ಇರುವಂಥವ್ರು ಈ ಕೆಳಗಿನ ಫೋನ್ ನಂಬರ್ ಏನು ಕಾಣ್ತಾ ಇದೆ ನಿಮಗೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ರೈಟ್, ಸೊ ಕೇವಲ ಅದು ಬರೀ 999 ರೂಪಾಯಿ ಇದೆ. ಸೊ ಖಂಡಿತವಾಗ್ಲೂ 900 ರೂಪಾಯಿ ಕೊಟ್ಟರೆ ನೀವು 9,000 ರೂಪಾಯಿ ಜ್ಞಾನವನ್ನು ಪಡ್ಕೋಬೋದು. ಇದರಲ್ಲಿ ಯಾವುದೇ ಮೋಸ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಅದು ಹೇಳ್ತಾ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ರೈಟ್, ಎಸ್ ಮಕ್ಕಳ,
ನಾವು ಮುಂದಿನ ಪಾರ್ಟ್ಗೆ ಬಂದಾಗ ಇದು ಪಾರ್ಟ್ 4 ಆಗುತ್ತೆ, ರೈಟ್. ಸೊ ಪಾರ್ಟ್ 4ಅಲ್ಲಿ 4 ಪ್ರಶ್ನೆಗಳು ಬರ್ತವೆ. ಅದು 13ರಿಂದ 16ರವರೆಗೆ 4 ಪ್ರಶ್ನೆಗಳಿರ್ತವೆ. ಏನು ಸರ್ ಇಲ್ಲಿ 4 ಪ್ರಶ್ನೆಗಳು ಅಂತಂದಾಗ, ಅಗೈನ್ ದೇರ್ ಆರ್ 3 ಕ್ವಶನ್ ಫಿಗರ್ಸ್ ಆನ್ ದ ಲೆಫ್ಟ್ ಸೈಡ್ ಅಂಡ್ ದ ಸ್ಪೇಸ್ ಫಾರ್ ದಿ 4th ಫಿಗರ್ ಇಸ್ ಲೆಫ್ಟ್ ಬ್ಲಾಂಕ್, ರೈಟ್. ಸೊ ಇಲ್ಲಿ ಸೇಮ್ 2 ಭಾಗ ಬರ್ತವೆ. ಎಡಭಾಗದಲ್ಲಿ 3 ಚಿತ್ರಗಳಿರ್ತವೆ, 4ನೇ ಚಿತ್ರಕ್ಕೆ ಒಂದು ಖಾಲಿ ಜಾಗವನ್ನು ಬಿಟ್ಟಿರ್ತಾರೆ, ರೈಟ್. ಸೊ ಅದಾದ್ಮೇಲೆ ಬಲಭಾಗದಲ್ಲಿ 4 ಚಿತ್ರಗಳಿರ್ತವೆ, ಅವಕ್ಕೆ ಎ ಬಿ ಸಿ ಡಿ ಅಂತೇಳಿ ಮಾರ್ಕ್ ಮಾಡಿರ್ತಾರೆ ಅಥವಾ ಗುರ್ತು ಮಾಡಿರ್ತಾರೆ. ತಾವೇನ್ ಮಾಡಬೇಕು ಸರ್ ಅಂತಂದ್ರೆ, ಅದನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಈ 4 ಚಿತ್ರಗಳು ಮೊದಲ 3 ಏನಾಗಿದ್ದಾವೆ, 1ರಿಂದ ಮತ್ತೊಂದಕ್ಕೆ, 1ರಿಂದ 2ಕ್ಕೆ, 2ರಿಂದ 3ಕ್ಕೆ ಬದಲಾಗಬೇಕಾದಾಗ ಒಂದು ನಿರ್ದಿಷ್ಟ ನಿಯಮದ ಆಧಾರದ ಮೇಲೆ ಬದಲಾಗಿರುತ್ತೆ. ಅದೇ ನಿಯಮವನ್ನು ನೀವು ಪರಿಗಣಿಸಿದಾಗ 3ರಿಂದ 4ಕ್ಕೆ ಹೇಗೆ ಬದಲಾಗುತ್ತೆ ಅಂತ ನೋಡಿದಾಗ ಆ ಬದಲಾದ ಚಿತ್ರ ಯಾವುದಾಗಿರುತ್ತೆ ಅನ್ನುವಂಥದ್ದನ್ನ ಉಳಿದ 4 ಎ ಬಿ ಸಿ ಮತ್ತು ಡಿ ನಲ್ಲಿ ಆಯ್ಕೆ ಮಾಡಿಕೊಂಡು ತಾವುಗಳು ಉತ್ತರ ಆಯ್ತಾ ಆನ್ಸರ್ ಮಾಡ್ಬೇಕಾಗುತ್ತೆ ಮಕ್ಕಳ, ರೈಟ್. ಹಾಗಾದ್ರೆ ನಾವು ಕ್ವಶನ್ ನಂಬರ್ 13 ನೋಡೋದಾದ್ರೆ ನೋಡಿ, ಈ ಕಡೆ ಇಲ್ಲಿ ಒಂದು ಬಾಕ್ಸ್ ಇದೆ, ಕ್ವಶನ್ ನಂಬರ್ 13 ಒಂದು ಬಾಕ್ಸ್ ಇದೆ, ರೈಟ್. ಓ ಇದೆ, ಇಲ್ಲಿ ಓ ಇದೆ, ರೈಟ್. ಸೊ ಇಲ್ಲಿಂದ ಫಸ್ಟ್ ಒನ್ನಿಂದ ಸೆಕೆಂಡ್ಗೆ ಬರಬೇಕಾದ್ರೆ ಏನಾಗಿದೆ ಅಂತಂದ್ರೆ, ಓ ಒಂಚೂರು ಮೇಲ್ಕ್ ಹೋಗಿದೆ, ಅದ್ರ ಕೆಳಗೆ ಹೊಸದಾಗಿ ಎಕ್ಸ್ ಬಂದು ಸೇರಿದೆ 1ರಿಂದ 2ಕ್ಕೆ ಹೋಗ್ಬೇಕಾದ್ರೆ, ರೈಟ್. ಸೊ 2ರಿಂದ 3ಕ್ಕೆ ಹೋಗ್ಬೇಕಾದ್ರೆ 1 2 3 4 ಇದು ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಏನು ಬರಬೇಕು ಅಂತ ಕಂಡುಹಿಡಿಬೇಕಾಗತ್ತೆ. ನೋಡಿ, 1ರಲ್ಲಿ ಒಂದು ಚಿಹ್ನೆ ಇದೆ, 0 ಅಂತ ಅನ್ಕೋಬಹುದು, ಓ ಅಂತ ಅನ್ಕೋಬಹುದು. ಸೊ ಇಲ್ಲಿಗೆ ಬರಬೇಕಾದಾಗ ಓ ಇಲ್ಲಿ ಎಕ್ಸಾಕ್ಟ್ಲಿ ಸೆಂಟರ್ ಇದು ಒಂಚೂರು ಮೇಲಕ್ಕೆ ಹೋಗಿದೆ, ಅದ್ರ ಕೆಳಗಡೆ ಏನು ಬಂದಿದೆ, ಎಕ್ಸ್ ಬಂದಿದೆ. 2ರಿಂದ 3ಕ್ಕೆ ಹೋಗ್ಬೇಕಾದಾಗ ಏನಾಗಿದೆ ತಾವು ನೋಡ್ಬೇಕು. 2ರಿಂದ 3ಕ್ಕೆ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ, ರೈಟ್, ತಾವು ನೋಡಿ ಇಲ್ಲೇನಾಗಿದೆ, ಇಲ್ಲಿ 2 ಚಿಹ್ನೆ ಇದು, ಇಲ್ಲಿ 3 ಆಗಿದೆ. ನೋಡಿ, ಫಸ್ಟ್ ಓ ಇತ್ತು, ಓ ಆದ್ಮೇಲೆ ಎಕ್ಸ್ ಬಂತು, ಎಕ್ಸ್ ಆದ್ಮೇಲೆ ಪುನಃ ಓ ಬಂದಿದೆ. ಅಂದ್ರೆ ಸೊ ಇದರ ಅರ್ಥ ಓ ಎಕ್ಸ್ ಅನ್ನುವಂಥ ಸರ್ಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಓ ಎಕ್ಸ್ ಓ ಎಕ್ಸ್ ಓ ಎಕ್ಸ್ ಈ ರೀತಿ ಬರುತ್ತೆ. ಸೊ ಹಾಗಾದ್ರೆ ಆಯ್ತಾ, ಸೊ ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂದ್ರೆ, ಈ ಓ ಇನ್ನೊಂಚೂರು ಮೇಲಕ್ಕೆ ಹೋಗುತ್ತೆ, ಈ ಎಕ್ಸ್ ಹಿಂಗೆ ಇರುತ್ತೆ, ಈ ಓ ಹಿಂಗೆ ಇರುತ್ತೆ. ಆಬ್ವಿಯಸ್ಲಿ ಓ ಕೆಳಗಡೆ ನೆಕ್ಸ್ಟ್ ಏನು ಬರಬೇಕಪ್ಪ, ಎಕ್ಸ್ ಬರಬೇಕು. ಅದನ್ನ ಇಲ್ಲ ಹಾಕಿದ್ರೆ ಓ ಎಕ್ಸ್ ಬರಬೇಕಾಗುತ್ತೆ, ರೈಟ್. ಸೊ ಓ ಎಕ್ಸ್ ಇದು ಎಕ್ಸ್ ಓ ಎಕ್ಸ್ ಇದೆ, ಹಂಗಾಗಿ ಇದು ಬರೋಕ್ಕೆ ಚಾನ್ಸ್ ಇಲ್ಲ. ನೋಡಿ, ಓ ಎಕ್ಸ್ ಮೇಲಿಂದ ಕೆಳಗೆ ಬಂದಾಗ, ಬಟ್ ಇದು ಎಕ್ಸ್ ಓ ಇದೆ, ಸೊ ಇದು ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಇಲ್ಲಿಗೆ ಬರೋದಾದ್ರೆ ಸಿಗೆ ಬಂದಾಗ ಓ ಎಕ್ಸ್ 4 ಕರೆಕ್ಟ್ ಆಗಿದೆ, ರೈಟ್. ಮಕ್ಕಳ, ನಮಗೆ ಏನಾಗುತ್ತೆ ಅಂತಂದ್ರೆ ಎಕ್ಸಾಮಲ್ಲೂ ಕೂಡ ಒಂದೊಂದ್ಸಲ ನಿಮಗೆ ಸಿ ಮತ್ತು ಡಿ ಎರಡು ಒಂದೇ ಥರ ಕಾಣುತ್ತೆ. ಆ ಎಕ್ಸಾಮ್ ಟೆನ್ಷನಲ್ಲಿ, ಆ ಎಕ್ಸಾಮ್ ಭಯಕ್ಕೆ ನಿಮಗೆ ಕೆಳಗಡೆ ಇರುವಂಥ ಒಂದು ಎಕ್ಸ್ಟ್ರಾ ಓ ನಮಗೆ ಕಾಣೋದೇ ಇಲ್ಲ. ಹಂಗಾಗಿ ಕೂಲಾಗೆ ಯೋಚನೆ ಮಾಡಿದಾಗ ಮಾತ್ರ ಕಾಣುತ್ತೆ. ಸಿ ಮತ್ತು ಡಿ ಒಂದೇ ಥರ ಇಲ್ಲ, ಯಾಕಂದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಓ ಇದೆ, ಹಂಗಾಗಿ ಇದು ಆನ್ಸರ್ ಅಲ್ಲ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಮಕ್ಕಳ, ರೈಟ್. ಸೊ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ ಪ್ರಶ್ನೆ ಸಂಖ್ಯೆ 14 ಸೇಮ್ ಇಲ್ಲೂ ಕೂಡ ತಾವು ನೋಡಿ, ಇದೊಂದು ಆಕೃತಿ ಇದೆ, ಆಯ್ತಾ. ಇದ್ರ ಮೇಲೆ ಒಂದು ಅರ್ಧ ಚಂದ್ರ ಇದೆ, ಅದ್ರ ಒಳಗಡೆ ಒಂದು ವೃತ್ತ ಇದೆ, ಇಲ್ಲಿ ಎಕ್ಸ್ ಇದೆ. ಇದು 1ರಲ್ಲಿ 1ರಿಂದ 2ಕ್ಕೆ ಬಂದಾಗ ನೋಡಿ ಏನಾಗಿದೆ ಅಂತಂದ್ರೆ, ಇದು ಉಲ್ಟಾ ಆಗಿದೆ. 1ರಿಂದ 2ಕ್ಕೆ ಬಂದಾಗ ಏನಾಗಿದೆ, ಈಗ ಇದ್ದಿದ್ದು ತಲೆ ಕೆಳಗಾಗಿದೆ, ಅಂದ್ರೆ ಮೇಲಿನದು ಕೆಳಗೆ ಬಂದಿದೆ, ಕೆಳಗಡೆ ಇರುವಂಥದ್ದು ಮೇಲಕ್ಕೆ ಹೋಗಿದೆ. ಬಟ್ ಇದೊಂದು ಎಕ್ಸ್ಟ್ರಾ, ಇಲ್ಲಿ 1 ಎಕ್ಸ್ ಇತ್ತು, ಇಲ್ಲಿ ಏನಾಗಿದೆ 2 ಎಕ್ಸ್ ಆಗಿದೆ. ಸರ್ 2ರಿಂದ 3ಕ್ಕೆ ಹೋಗೋದು ನೋಡೋಣ, ಇದು 3ನೇ ಇಮೇಜ್ ಅಲ್ವಾ. 2ರಿಂದ 3ಕ್ಕೆ ಹೋದಾಗ ನೋಡಿ ಅಗೇನ್ ಇದು ಉಲ್ಟಾ ಆಗಿದೆ. ನೋಡಿ, ಅರ್ಧ ಚಂದ್ರ ಮೇಲಕ್ಕೂ ಇದು ಕೆಳಗಡೆ ಬಂದಿದೆ, ಇಲ್ಲಿ 2 ಎಕ್ಸ್ ಇದ್ದು ಇಲ್ಲಿ ಏನಾಗಿದೆ 3 ಎಕ್ಸ್ ಆಗಿದೆ. ಹಾಗಾದ್ರೆ 3ರಿಂದ 4ಕ್ಕೆ ಹೋಗ್ಬೇಕಾದ್ರೆ ಪುನಃ ಇದು ಉಲ್ಟಾ ಆಗುತ್ತೆ. ಇದು ಉಲ್ಟಾ ಆಗುತ್ತೆ ಅಂದ್ರೆ ಹೀಗಾಗುತ್ತೆ. ಉಲ್ಟಾ ಆಗುತ್ತೆ. 3 ಎಕ್ಸ್ ಇದ್ದಿದ್ದು ಏನಾಗಬೇಕು, 4 ಎಕ್ಸ್ ಆಗಬೇಕು. 3 ಎಕ್ಸ್ ಇದ್ದಿದ್ದು 4 ಎಕ್ಸ್ ಆಗುತ್ತೆ. ಸರ್ ಉಲ್ಟಾ ಆಗಿ ನೋಡಿ, ಇದು ಉಲ್ಟಾ ಆಗಿದೆ, ಬಟ್ 3 ಎಕ್ಸ್ ಇದೆ, ಇದು ಆನ್ಸರ್ ಅಲ್ಲ. ಇದು ಉಲ್ಟಾ ಆಗೇ ಇಲ್ಲ, ಇದು ಆನ್ಸರ್ ಅಲ್ಲ, ರೈಟ್. ಸೊ ಇಲ್ಲಿ ಸರ್ಕಲ್ 4 ಆಗಿದ್ದಾವೆ, ಇದು ಆನ್ಸರ್ ಅಲ್ಲ. ಹಾಗಾದ್ರೆ ಸಿ ಈಸ್ ದಿ ಆನ್ಸರ್. ಸಿ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಹಾಗಾಗಿ
ತಾವು ಒಂಚೂರು ಗಮನ ಇಟ್ಟು ಕೇಳಿಸ್ಕೊಳ್ತಾ ಇರಬೇಕಾಗುತ್ತೆ, ಗಮನ ಇಟ್ಟು ನೋಡ್ತಾ ಇರಬೇಕಾಗುತ್ತೆ ಮಕ್ಕಳ. ರೈಟ್. ಸೊ ಅದೇ ರೀತಿ ಪ್ರಶ್ನೆ 15ಕ್ಕೆ ಬರೋಣ. ಪ್ರಶ್ನೆ 15ಕ್ಕೆ ಬಂದಾಗ ತಾವಿಲ್ಲೇನಾಗಿದೆ, ಇದೊಂದು ಝೆಡ್ ಶೇಪ್ ಇದೆ ಅಥವಾ ಝೆಡ್ ಅಕ್ಷರ ಇದೆ, ಬಟ್ ಇಲ್ಲೊಂದು 6 ಮಾರ್ಕ್ ಇದೆ. ಝೆಡ್ ಅಕ್ಷರ 1 1ರಿಂದ 2ಕ್ಕೆ ಬರಬೇಕಾದಾಗ ನಾವೇನಾಗಿದೆ, ಇದು ಹಿಂಗೆ ಉಲ್ಟಾ ಆಗಿದೆ. ನಮಗೆ ತಾವ್ಯಾವಾಗಲೂ ನೆನಪಿಟ್ಕೊಂಡ್ರಿ, ಹೀಗೆ ಬದಲಾವಣೆ ಆದರೆ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಇದು ಹೀಗೆ ಬದಲಾವಣೆ ಆದರೆ ರೈಟ್, ಸೊ ಆಂಟಿ ಕ್ಲಾಕ್ ವೈಸ್ ಬದಲಾವಣೆ ಅಂತ ಹೇಳಿ ಕರಿತೀವಿ. ರೈಟ್. ಸೊ ಇದು ಕ್ಲಾಕ್ ವೈಸ್. ರೈಟ್. ಸೊ ಹೀಗೆ ಬದಲಾವಣೆ ಆದರೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದರೆ ಸಿಂಪಲ್ ಹಿಂಗಿರೋದು ಹಿಂಗೆ ಬದಲಾವಣೆ ಆಗಿದೆ, ಅಥವಾ ಹಿಂಗಿರೋದು ಹೀಗೆ ಬದಲಾವಣೆ ಆಗಿದೆ. ರೈಟ್. ಸೊ ಇದು ಉಲ್ಟಾ ಆಗಿದೆ. ಖಂಡಿತವಾಗಿ ಇನ್ನೇನು ಬದಲಾವಣೆ ಆಗಿಲ್ಲ. ನೋಡಿ, ಇಲ್ಲಿ ಹೀಗಿರುವಂಥ ಗೆರೆ ಇಲ್ಲಿ ಹೀಗಾಗಿದೆ. ರೈಟ್. ಸೊ ನೆಕ್ಸ್ಟು ಇದು ಹೀಗೆ ಬಂದಾಗ ಈ ಗೆರೆ, ಹಿಂಗಿರುವಂಥ ಗೆರೆ ಇಲ್ಲಿ ಹೀಗಾಗಿದೆ, ಈ ಗೆರೆ ಹೀಗಾಗಿದೆ. ಅಂದರೆ 90 ಡಿಗ್ರಿನಲ್ಲಿ ಅವು ಮೂವ್ ಆಗಿದ್ದಾವೆ ಅಂತ ಹೇಳ್ತಾ ಹೋಗ್ತೀವಿ ನಾವು. ಸರ್ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಬರಬೇಕಾದಾಗ ಇದು ಹೀಗೆ ಮೂವ್ ಆಗಿದೆ. ರೈಟ್. ಆಬ್ವಿಯಸ್ಲಿ 3ರಿಂದ 4ಕ್ಕೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಇದು ಮೂವ್ ಆಗುತ್ತೆ ಅಂದರೆ, ಸೊ ದಿಸ್ ವಿಲ್ ಗೋಯಿಂಗ್ ಟು ಹ್ಯಾಪನ್. ಇದಾಗುತ್ತೆ. ಇದಾದಮೇಲೆ ಇದು ಹೀಗಾಯಿತು ಅಂತಂದರೆ, ಸೊ ನೆಕ್ಸ್ಟ್ ವಿಲ್ ಬಿ ರೈಟ್, ಹೀಗೆ ಹೋಗುತ್ತೆ. ಇದೇನಿದೆ ಅಲ್ವಾ, ಸೊ ಇದು ಇಲ್ಲಾಯಿತು ಅಂದರೆ ಇದು ಹೀಗೆ ಹೋಗುತ್ತೆ, ನೆಕ್ಸ್ಟ್ ಹೀಗಾಗಬೇಕಾಗುತ್ತೆ. ರೈಟ್. ಸೊ ಎಲ್ಲ ಏನಾಗಿದೆ ಅಂದರೆ 90 ಡಿಗ್ರಿನಲ್ಲಿ ಮೂವ್ಮೆಂಟ್ ಚೇಂಜಸ್ ಆಗಿದೆ ಅನ್ನುವಂಥದ್ದನ್ನ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಹಾಗಾದರೆ ಇಲ್ಲೇನಿದೆ ಸರ್ ಅಂದರೆ ಇದಲ್ಲ, ಇಲ್ಲಿ 2 ಕಡೆ ಆರೋ ಮಾರ್ಕ್ ಇದೆ, ಇದಲ್ಲ, ಇಲ್ಲೇ ಅಲ್ಲ. ಹಾಗಾದ್ರೆ ಉಳಿದಿರುವಂಥದ್ದು ಏನಪ್ಪ ಅಂದರೆ ಬಿ ಈ ಜಾಗಕ್ಕೆ ತುಂಬಬೇಕಾಗುತ್ತೆ. ಈ ಜಾಗನ ತುಂಬಬೇಕಾಗಿರುವಂಥ ಆಪ್ಷನ್ ಯಾವುದು? ಬಿ ಆಗುತ್ತೆ. ಸೊ ತಾವು ಎಕ್ಸಾಮಲ್ಲಿ ನಂತರ ಮಾರ್ಕ್ ಮಾಡಿದರೆ ಇಂಟು ಮಾರ್ಕ್ ಮಾಡಿದ್ರೆ ನಿಮಗೆ ಖಂಡಿತವಾಗಲೂ ಆನ್ಸರ್ ಸಿಗೋದಿಲ್ಲ. ಅಲ್ಲಿ ಇರುತ್ತೆ ಹೀಗೆ, ಎ OMR ಶೀಟ್ ಇರುತ್ತೆ, ಅಲ್ಲಿ ಸಿ ಡಿ ಅಂತ ಇರುತ್ತೆ. OMR ಶೀಟಲ್ಲಿ ಸಿ ಇರೋ ಹತ್ರ ಹೋಗಿ ನೀಟಾಗೆ ಹಿಂಗೆ ಶೇಡ್ ಮಾಡಬೇಕು. ಕಂಪ್ಲೀಟ್ ಶೇಡ್ ಮಾಡಿದರೆ ಮಾತ್ರ ವ್ಯಾಲ್ಯೂಯೇಷನ್ ಮಾಡಬೇಕಾದಾಗ ಕಂಪ್ಯೂಟರ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಅಥವಾ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮಕ್ಕಳ, ಶೇಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸಿ ಇದೆ, ಹಿಂಗೆ ಅಂದ್ಬಿಟ್ರೆ ಇದು ತಗೊಳ್ಳಲ್ಲ. ಅಥವಾ ಸರ್ ಹಿಂಗೆ ಬಿಟ್ಟರು ಕೂಡ ಅದು ಕಂಪ್ಯೂಟರ್ ವ್ಯಾಲ್ಯೂಯೇಷನ್ ಮಾಡೋದ್ರಿಂದ OMR ಶೀಟ್ ತಗೊಳ್ಳಲ್ಲ. ಕಂಪ್ಲೀಟಾಗಿ ಈ ರೀತಿ ಶೇಡ್ ಮಾಡಿದರೆ ಮಾತ್ರ ತಗೊಳುತ್ತೆ, ಇಲ್ಲ ಅಂದರೆ ತಗೊಳ್ಳಲ್ಲ ಅನ್ನುವಂಥ ವಿಚಾರವನ್ನು ತಾವೆಲ್ಲ ನೆನಪಲ್ಲಿ ಇಟ್ಕೋಬೇಕು ಮಕ್ಕಳ. ಸೊ ಅದಾದ ನಂತರ ಈಗ 16ನೇ ಪ್ರಶ್ನೆಗೆ ಬರೋಣ. 16ನೇ ಪ್ರಶ್ನೆ ರೈಟ್, ತಾವು ಅಬ್ಸರ್ವ್ ಮಾಡಿ ಏನಾಗಿದೆ ಸರ್ ಇಲ್ಲಿ. ರೈಟ್. ಇಲ್ಲೊಂದು ತ್ರಿಭುಜ ಇದೆ, ಅದಾದ ನಂತರ ಒಂದು ಆರೋ ಮಾರ್ಕ್ ಅಥವಾ ಬಾಣದ ಗುರುತಿದೆ, ಇಲ್ಲಿ ಒಂದು ವೃತ್ತ ಇದೆ, ಇಲ್ಲಿ ಒಂದು ಆಯತ ಇದೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಆಯತ ಇದೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಫಿಗರ್ 1 ಅಂತ ಕರೆಯೋಣ, ಇದಕ್ಕೆ ಫಿಗರ್ 2 ಅಂತ ಕರೆಯೋಣ, ಇದಕ್ಕೆ ಫಿಗರ್ 3 ಅಂತ ಕರೆಯೋಣ. ಅಂದರೆ ಚಿತ್ರ 1, 2, 3 ಅಂತೇಳಿ ನಾವು ತಗೊಳ್ಳೋಣ. ಈಗ ಫಸ್ಟ್ ನೋಡೋದಾದರೆ 1ರಿಂದ 2ಕ್ಕೆ ಹೋಗ್ಬೇಕಾದಾಗ ಏನೆಲ್ಲ ಬದಲಾವಣೆ ಆಗಿದ್ದಾವೆ ಅನ್ನುವಂಥದ್ದು ನೋಡಬೇಕಾಗತ್ತೆ. ನೋಡೋಣ ಬನ್ನಿ ಏನು ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನ. ಮಕ್ಕಳು ನೋಡಿ, ನಾವು ಇದಕ್ಕೆ ಇಲ್ಲಿ 4 ಇರೋದನ್ನ ನಾವು ಪೊಸಿಷನ್ ಅಂತ ತಗೊಳ್ಳೋಣ. ಇದಕ್ಕೆ 1, 2, 3, 4 ಅಂತ ತಗೊಳ್ಳೋಣ. 1, 2, 3, 4. ತ್ರಿಭುಜ ಮೊದಲನೇದಲ್ಲಿ ಒಂದು ಕಡೆ ಇದೆ, ಎಲ್ಲಿ ಪೊಸಿಷನ್ 1 ಹತ್ರ ಇದೆ. 2ಕ್ಕೆ ಬರಬೇಕಾದಾಗ ನೋಡಿ, ಇದಕ್ಕೆ 1, 2, 3, 4, 1, 2, 3, 4, 1, 2, 3, 4. ಈಗ ಆನ್ಸರ್ ಮಾಡ್ಕೊಳ್ಳೋಣ. ಆನ್ಸರ್ ಮಾಡ್ಕೊಳ್ಳೋದಂಥ ಸಂದರ್ಭದಲ್ಲಿ ತಾವು ನೋಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, 1ರಲ್ಲಿದ್ದಂಥ ತ್ರಿಭುಜ 2ಕ್ಕೆ ಬರಬೇಕಾದಾಗ ಒಂದು ಪೊಸಿಷನ್ ಮೂವ್ ಆಗಿದೆ, 1ರಲ್ಲಿರೋದು 2ಕ್ಕೆ ಹೋಗಿದೆ. ಜೊತೆಗೆ ಏನಾಗಿದೆ, ಇದು ನೇರವಾಗಿದ್ದು ರೈಟ್ ಈಗ ಮಲಗಿದೆ. ಸೊ ಈ ತ್ರಿಭುಜ ಒಂದು ಪೊಸಿಷನ್ ಬದಲಾಗಿದೆ, ಮತ್ತೆ ನೇರವಾಗಿ ನಿಂತಿದ್ದಂಥ ಒಂದು ಚಿತ್ರ ಈಗೇನಾಗಿದೆ, ಮಲಗಿದೆ. ರೈಟ್. ಸೊ ಅದೇ ರೀತಿ ನೋಡೋದಾದ್ರೆ ನೋಡಿ, ಇಲ್ಲಿ 2ರಲ್ಲಿದ್ದಂಥ ಒಂದು ಏನು ಆರೋ ಮಾರ್ಕ್ ಇದೆಯಲ್ವಾ, ಅದು ಇಲ್ಲಿಗೆ ಬಂದಿದೆ. ನೋಡಿ, 2ರಲ್ಲಿರುವಂಥದ್ದು 3ಕ್ಕೆ ಬಂದಿದೆಯಾ, ಬಟ್ ಎಗೈನ್ ಅದು ಹಿಂಗೆ ಮಲಗಿದ್ದು ಕೆಳಿಕೆ ಆರೋ ಮಾರ್ಕ್ ಕೆಳಭಾಗಕ್ಕೆ ಬಾಣದ ಗುರುತಿನಲ್ಲಿ ಆಯ್ತಾ ಇದಾಗಿದೆ. ಸೊ ನೆಕ್ಸ್ಟ್ ತಾವಂಗೆ ಅಬ್ಸರ್ವ್ ಮಾಡಿ, ಈ 3ರಲ್ಲಿದ್ದಂಥ ವೃತ್ತ ಇಲ್ಲಿಗೇನಾಗಿದೆ, 4ಕ್ಕೆ ಬಂದಿದೆ.
ರೈಟ್. ಸೊ ವೃತ್ತ ಯಾವ ಕಡೆಯಿಂದ ಅದನ್ನ ಮಲಗಿಸಿದ್ರು ನಿಲ್ಲಿಸಿದ್ರು ವೃತ್ತವಾಗಿ ಕಾಣೋದ್ರಿಂದ ಅದೇನು ಗೊತ್ತಾಗಲ್ಲ. ಬಟ್ ಇಲ್ಲಿ ಆಯತ ಅಷ್ಟೇನಾಗಿದೆ, 4ರಲ್ಲಿದ್ದಂಥ ಆಯತ 1ಕ್ಕೆ ಹೋಗಿದೆ ಅಂದ್ರೆ ಒಂದು ಸೈಕ್ಲಿಕ್ ಪ್ರೋಸೆಸ್, ಒಂದು ವೃತ್ತಾಕಾರದಲ್ಲಿ ಏನಾಗ್ತಾ ಹೋಗಿದಾವೆ, ಒಂದೊಂದು ಪೊಸಿಷನ್ ನಾವು ಬದಲಾಗ್ತಾ ಹೋಗಿದಾವೆ ಮಕ್ಕಳ. ರೈಟ್. ಸೊ 1ರಲ್ಲಿರುವಂಥದ್ದು 2ಕ್ಕೆ ಹೋಗಿದೆ, 2ರಲ್ಲಿರುವಂಥದ್ದು 3ಕ್ಕೆ ಬಂದಿದೆ, 3ರಲ್ಲಿರುವಂಥದ್ದು 4ಕ್ಕೆ ಬಂದಿದೆ, 4ರಲ್ಲಿರುವಂಥದ್ದು ಎಗೈನ್ 1ಕ್ಕೆ ಹೋಗಿದೆ. ಬಟ್ ಅವೇನಾಗಿದೆ, ನಿಂತಿರುವಂಥದ್ದು ಮಲಗಿದವೆ. ರೈಟ್. ಸೊ ಹಾಗಾದ್ರೆ ಸೇಮ್ 2ರಿಂದ 3ಕ್ಕೆ ಚೆಕ್ ಮಾಡ್ಕೊಂಡ್ರೆ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಈ 2ರಲ್ಲಿ 1ರಲ್ಲಿರುವಂಥದ್ದು ಇಲ್ಲಿ ಬರ್ಬೇಕಾದ್ರೆ 2ಕ್ಕೆ ಹೋಗಿದೆ ಅಂದ್ರೆ ಮೂವ್ ಆಗಿದೆ. ರೈಟ್. ಎಗೈನ್ ಇದು ಮೂವ್ ಆಗಿದೆ. ರೈಟ್. ಎಗೈನ್ ಇದು ಮೂವ್ ಆಗಿದೆ, ಇದು ಇಲ್ಲಿಗೆ ಬದಲಾಗಿದೆ. ಅದೇ ರೀತಿ ರೈಟ್. ಸೊ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. 1ರಿಂದ 2, 2ರಿಂದ 3, ಇದೇ ರೀತಿ 3ರಿಂದ 4ಕ್ಕೆ ಹೋಗ್ಬೇಕಾದಾಗ ಏನೆಲ್ಲ ಬದಲಾವಣೆ ಆಗ್ತವೆ ಅನ್ನುವಂಥನ್ನ ನಾವು ಫಸ್ಟ್ ನೋಡ್ತಾ ಹೋಗೋಣ. ರೈಟ್. 1ರಲ್ಲಿರುವಂತಹ ಚಿತ್ರ 2ಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲಿಗಿದು ವೃತ್ತ ಬರಬೇಕು. 1ರಲ್ಲಿರುವಂತಹ ಚಿತ್ರ 2ಕ್ಕೆ ಹೋಗ್ಬೇಕು, ಇಲ್ಲಿಗೆ ವೃತ್ತ ಬರಬೇಕು. ಸರ್ ನೋಡೋಣ, ನಮ್ಗೆ ಇಷ್ಟೇ ಮಾಡ್ಕೊಂಡು ಸಾಕಾಗ್ಬಿಡುತ್ತೆ. ಬಟ್ 4 ಆಪ್ಷನಲ್ಲಿ ಈ ಕಾರ್ನಲ್ಲಿ ಬಲಗಡೆಯ ಮೂಲೆಯಲ್ಲಿ 0ನೇ ಇದೆ. ಸೊ ನಾವು ಎಲಿಮಿನೇಟ್ ಮಾಡಕ್ ಬರಲ್ಲ. ಆಯ್ತು. 2ರಲ್ಲಿದ್ದಂಥ ಒಂದು ಆಯತ 3ಕ್ಕೆ ಹೋಗ್ಬೇಕು. ರೈಟ್. ಬಟ್ ಆದ್ರೆ ಹೀಗಾಗ್ಬೇಕು, ಅದು ಉಲ್ಟಾ ಆಗ್ಬೇಕು, ಮಲಗಿರುವಂಥದ್ದು ನಿಂತ್ಕೊಳ್ಬೇಕು, ನೇರ ಆಗ್ಬೇಕು. ರೈಟ್. ಈಗ ನಾನು ಚೆಕ್ ಮಾಡ್ಕೊಂಡ್ರೆ ನೋಡಿ, ಇವೆರಡನ್ನ ನಾನು ಚೆಕ್ ಮಾಡ್ಕೊಂಡಾಗ ಸೊ ವೃತ್ತ ಇದೆ ಮತ್ತೆ ನಿಂತಿರುವಂತಹ ಒಂದು ಕಂಬ ತರ ಕಾಣ್ತಾ ಇದೆ ಆಯ್ತಾ. ಇಲ್ಲೂ ಇದೆ ಬಟ್ ಇಲ್ಲಿ ಮಲಗಿದೆ. ಸೊ ಇದ್ರ ಹಂಗಾಯ್ತು, ಸಿ ಹೋಯ್ತು. ಈಗ 1ರಲ್ಲಿದ್ದು 2ಕ್ಕೆ ಹೋಯ್ತು, 2ರಲ್ಲಿದ್ದು 3ಕ್ಕೆ ಬಂತು, 3ರಲ್ಲಿದ್ದಂಥದ್ದು 4ಕ್ಕೆ ಬರಬೇಕು ತ್ರಿಭುಜ. ಸೊ ಹೀಗಿದ್ದಂತಹ ತ್ರಿಭುಜ ಇಲ್ಲಿಗೆ ಬರಬೇಕಾದ್ರೆ ಅದೇನಾಗಬೇಕಾಗಿದೆ ಅಂದ್ರೆ ಈ ರೀತಿ ಆಗ್ಬೇಕು. ಅದು ಕೂಡ ಹಿಂಗೆ ಬದಲಾವಣೆ ಆಗ್ತಾವೆ ನೋಡಿ. ಅವೇನಿದಾವೆ ಅವು ಹಿಂಗೆ ಹೋಗ್ತಾ ಇದೆ. ಕ್ಲಾಕ್ ವೈಸ್ ಅಲ್ಲಿ 90 ಡಿಗ್ರಿನಲ್ಲಿ, ಆಕ್ಚುಲಿ ನಾವು 90 ಡಿಗ್ರಿ ಕೋನ ಅಂತ ಹೇಳಿ ಕರಿತೀವಿ. ಈಗಿರುವಂಥದ್ದು 90 ಡಿಗ್ರಿ ಹೀಗೋಯ್ತು, ಆಮೇಲೆ ಅಲ್ಲಿಂದ 90 ಡಿಗ್ರಿ ಮತ್ತೆ ಹೀಗೆ ಬರುತ್ತೆ. ಸೊ 90 ಡಿಗ್ರಿ ಕೋನದಲ್ಲಿ ರೊಟೇಷನ್ ಆಗಿದೆ. ಸರ್ ಹಾಗಾದ್ರೆ ಈಗಿದ್ದಂಥದ್ದು ಈಗ ರೊಟೇಷನ್ ಆಗಿದೆ ಅಂತಂದ್ರೆ ನನಗೆ ಬೇಕಾಗಿರುವಂಥದ್ದು ಈ ರೀತಿ ಇರಬೇಕು. ರೈಟ್. ಸೊ ನೋಡಿ, ಇನ್ನು ಉಳ್ಕೊಂಡಿರುವಂಥದ್ರಲ್ಲಿ ಸರ್ ತಾವು ನೋಡ್ತೀವಿ ಏನದಾದ್ರೆ ಇದು ನೋಡಿ, ಇದೊಂದು ರೀತಿ ವಿಚಿತ್ರವಾಗಿದೆ. ತ್ರಿಭುಜ ಆ ಕಡೆಗಿದೆ, ಇದಲ್ಲ. ರೈಟ್. ಇವೆರಡರಲ್ಲಿ ಒಂದಾಗ್ಬೇಕು ನನಗೀಗ, ಇವೆರಡರಲ್ಲಿ ಒಂದಾಗ್ಬೇಕು. ಯಾಕಂದ್ರೆ ಸೊ ಇದರಲ್ಲಿ ಸೇಮ್ ಇದೇ ರೀತಿ ಇದೆ. ರೈಟ್. ಸೊ ನನಗೆ ಎ ಮತ್ತು ಬಿ ನೋಡೋದಾದ್ರೆ ಆಬ್ವಿಯಸ್ಲಿ ನಾನು ಹೇಳ್ದಂಗೆ 1ರಲ್ಲಿರುವಂಥದ್ದು 2ಕ್ಕೆ ಹೋಯ್ತು, 2ರಲ್ಲಿರುವಂಥದ್ದು 3ಕ್ಕೆ ಬಂತು, 3ರಲ್ಲಿರುವಂಥದ್ದು 4ಕ್ಕೆ ಬಂತು. ಹಾಗಾದ್ರೆ ಈ 4ರಲ್ಲಿದ್ದಂತಹ ಒಂದು ಆರೋ ಮಾರ್ಕ್ ಅಥವಾ ಬಾಣದ ಗುರುತೇನಿದೆ ಅದು 1ಕ್ಕೆ ಹೋಗುತ್ತೆ. ಇಲ್ಲಿಗೆ ಹೋದಾಗ ಅದೇನಾಗಬೇಕಪ್ಪ ಅಂದ್ರೆ ಹೀಗಾಗುತ್ತೆ. ಆಲ್ರೆಡಿ ಸಿ ಹೊಡೆದಿದ್ದೆ, ಡಿ ಹೊಡೆದಿದ್ದೆ, ಮತ್ತು ಎ ಮತ್ತು ಬಿ ಅನ್ನುವಂಥ ನೋಡಿದಾಗ ಎನಲ್ಲಿ ರೈಟ್ ನೋಡಿ ಕೆಳಭಾಗಕ್ಕಿದೆ ಆರೋ ಮಾರ್ಕು. ಸೊ ಹಾಗಾಗಿ ಎ ಆನ್ಸರ್ ಅಲ್ಲ. ಹಾಗಾದ್ರೆ ಯಾವುದಪ್ಪ ಆನ್ಸರು? ಬಿ ಮಾತ್ರ ಆನ್ಸರ್ ಆಗುತ್ತೆ. ಬಿ ಮಾತ್ರ ಆನ್ಸರ್ ಆಗುತ್ತೆ. ಮಕ್ಕಳ, ಎರಡನೇ ವಿಡಿಯೋದಲ್ಲಿ ನಾವು ಪಾರ್ಟ್ 3 ಮತ್ತು ಪಾರ್ಟ್ 4 ಬಗ್ಗೆ ಸಂಬಂಧಪಟ್ಟಂತೆ 2020ನೇ ಸಾಲಿನ ಪ್ರಶ್ನೆಗಳನ್ನು ನಾವು ಬಿಡಿಸಿದ್ವಿ. ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 5 ಮತ್ತು 6 ಬಗ್ಗೆ ಡಿಸ್ಕಷನ್ಸ್ ಮಾಡೋಣ, ಸಿಗೋಣ. ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಮಕ್ಕಳ.